ನಮಸ್ಕಾರ. ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿಗಳು. ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಸಭೆ. ಮಹಿಳೆಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸಿಎಂ ಅವರಿಂದ ಖಡಕ್ ಆದೇಶ. ಏನಿದು ಮಾಹಿತಿ ನೋಡೋಣ. ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಬರುತ್ತಿಲ್ವಾ? ಹಾಗಾದ್ರೆ ವಿಡಿಯೋ ಪೂರ್ತಿ ನೋಡಿ. ಮತ್ತೊಂದೆಡೆಯಲ್ಲಿ ಬಿಜೆಪಿಯಿಂದಲೂ ಕೂಡ 15 ಭರವಸೆಗಳ ಘೋಷಣೆ ಮಾಡಿದ ಅಮಿತ್ ಶಾ ಅವರು ಮಹಿಳೆಯರಿಗೆ ತಿಂಗಳಿಗೆ 3,000, ಯುವಕರಿಗೂ ಕೂಡ 3,000 ರೂಪಾಯಿ ಘೋಷಣೆ. ಏನಿದು ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ ಸಿದ್ದರಾಮಯ್ಯರ ವಿರುದ್ಧ ಕುಮಾರಸ್ವಾಮಿ ಅವರ ಶಾಕಿಂಗ್ ಹೇಳಿಕೆ. ಈ ಒಂದು ಹಿಂದೆ ಸೋತಾಗ ದೇವೇಗೌಡರ ಮುಂದೆ ಕಣ್ಣೀರು ಹಾಕಿದ್ದು ಮರೆತು ಬಿಟ್ರಾ ಎಂದು ಮಾಧ್ಯಮಗಳ ಮುಂದೆ ಸಿಡಿದೆದ್ದಿದ್ದಾರೆ. ಎಲ್ಲ ಮಾಹಿತಿ ಬಂದಿವೆ ಸ್ನೇಹಿತರೆ. ಇನ್ನು ಬಂಗಾರ ಪ್ರಿಯರಿಗೆ ಮತ್ತೊಂದು ಮುಖ್ಯವಾದ ಸೂಚನೆ. ನೀವು ಕೂಡ ಚಿನ್ನ ಬೆಳ್ಳಿ ಖರೀದಿ ಮಾಡುವ ಯೋಚನೆ ಹಾಕಿಕೊಂಡಿದ್ರೆ ಈ ಮಾಹಿತಿ ಪೂರ್ತಿಯಾಗಿ ನೋಡಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ. ಇದರಿಂದ ನಾವು ಹಾಕುವ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಈಗಲೇ ಕಮೆಂಟ್ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಒಟ್ಟು ಎಷ್ಟು ಕಂತು ಜಮಾ ಆಯಿತು ಕಮೆಂಟ್ ಮಾಡಿ. ಹೌದು, ಸಾಕಷ್ಟು ಮಹಿಳೆಯರಿಗೆ ಬಾಕಿ ಕಂತು ಜಮೆ ಆಗುವುದು ಶುರುವಾಗಿದೆ. ಜನವರಿ ತಿಂಗಳಿನಿಂದ ಮಾರ್ಚ್ ವರೆಗೆ ಸರ್ಕಾರ ಸತತವಾಗಿ ಅತಿ ವೇಗವಾಗಿ ಹಂತವಾಗಿ ಕಂತುಗಳನ್ನ ಜಮೆ ಮಾಡ್ತಾ ಇದೆ. ಹೌದು ಸ್ನೇಹಿತರೆ, ಜನವರಿಯಲ್ಲಿ 24ನೇ ಕಂತು ಹಾಕಿದ ಸರ್ಕಾರ ಫೆಬ್ರವರಿಯಲ್ಲಿ 25, 26 ಮತ್ತು ಮಾರ್ಚ್ ತಿಂಗಳಲ್ಲಿ 27, 28 ಕಂತು ಜಮೆ ಮಾಡಿದ್ದು. ಇದೀಗ ಏಪ್ರಿಲ್ ತಿಂಗಳ ಆರಂಭದಲ್ಲಿನೇ 29ನೇ ಕಂತು ಕೂಡ ಜಮೆ ಆಗಿದೆ. ಹೌದು, ಧಾರವಾಡ ಮತ್ತು ಚಿತ್ರದುರ್ಗ ಸೇರಿದಂತೆ ಕೆಲ ಜಿಲ್ಲಾ ಫಲಾನುಭವಿಗಳಿಗೆ 29ನೇ ಕಂತಿನವರೆಗೆ ಹಣ ಜಮೆ ಆಗಿದ್ದು, ಇದೇ ಮಧ್ಯೆ ಸಿಎಂ ಸಿದ್ದರಾಮಯ್ಯರು ಗುಡ್ ನ್ಯೂಸ್ ಅನ್ನುವಂತೆ ಮತ್ತೊಂದು ಹೊಸ ಘೋಷಣೆ ಮಾಡಿದ್ದಾರೆ. ಹೌದು, ಅದೇನೆಂದರೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮೆ ಆಗುವಂತಹ ಹಣವನ್ನು ಖಾಸಗಿ ಫೈನಾನ್ಸ್ ಕಂಪನಿಗಳು ಮತ್ತು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಹಳೆಯ ಸಾಲದ ಬಾಕಿ ನೆಪದಲ್ಲಿ ಬಲವಂತವಾಗಿ ಇನ್ನು ಮುಂದೆ ಕಡಿತ ಮಾಡಿಕೊಳ್ಳುವಂತಿಲ್ಲ. ಒಂದೊಮ್ಮೆ ಕಡಿತ ಮಾಡಿಕೊಂಡ್ರೆ ಅಂತವರ ವಿರುದ್ಧ ಸೂಕ್ತ ಕ್ರಮ ವಹಿಸುವಂತೆ ಸಿಎಂ ಸಿದ್ದರಾಮಯ್ಯರು ರಾಜ್ಯದ ಎಲ್ಲಾ ಪಂಚಾಯತ್ ಸಿಇಒಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಆದೇಶವನ್ನು ಹೊರಡಿಸಿದ್ದಾರೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಖಾಸಗಿ ಫೈನಾನ್ಸ್ ಕಂಪನಿಗಳು ಮತ್ತು ಇತರೆ ಮೈಕ್ರೋ ಫೈನಾನ್ಸ್ನವರು ಗೊತ್ತಿಲ್ಲದಂತೆ ಫಲಾನುಭವಿಗಳ ಬ್ಯಾಂಕ್ ಖಾತೆಯಿಂದ ಕಡಿತ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಗ್ಯಾರಂಟಿ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿರುವ ಶಾಸಕ ದಿನೇಶ್ ಗೂಳಿಗೌಡ ಅವರು ಮುಖ್ಯಮಂತ್ರಿಯವರಿಗೆ ಮತ್ತು ಉಪಮುಖ್ಯಮಂತ್ರಿಯವರಿಗೆ ಪತ್ರ ಬರೆಯುವ ಮೂಲಕ ಗಮನಕ್ಕೆ ತಂದಿದ್ರು. ಈಗ ಇದೇ ಒಂದು ವಿಚಾರ ಕೈ ಎತ್ತಿಕೊಂಡಂತ ಸಿಎಂ ಸಿದ್ದರಾಮಯ್ಯರು ಖಡಕ್ ಆದೇಶ ರವಾನಿಸಿದ್ದಾರೆ. ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮೆ ಆಗುವ 2,000 ಹಣವನ್ನು ಯಾವುದೇ ಕಾರಣಕ್ಕೂ ಕಡಿತ ಮಾಡಿಕೊಳ್ಳುವಂತಿಲ್ಲ. ಬಡ ಮತ್ತು ಮಧ್ಯಮ ವರ್ಗದವರ ದೈನಂದಿನ ಜೀವನಕ್ಕೆ ಈ ಒಂದು ಹಣ ಆಸರೆ ಆಗುತ್ತೆ. ಹಾಗಾಗಿ ಈ ಒಂದು ಹಣ ಕಡಿತವಾದರೆ ಅಂತವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ಳಿ ಎಂದು ಸಿಎಂ ಸಿದ್ದರಾಮಯ್ಯರು ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ಮದು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಕೈಗೆ ಬರೋ ಮುನ್ನವೇ ಕಡಿತವಾಗುತ್ತಿದ್ರೆ ನಿಮ್ಮ ಒಂದು ಹೇಳಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಇದೀಗ ಬಿಜೆಪಿಯಿಂದಲೂ ಕೂಡ ತಿಂಗಳಿಗೆ ಮಹಿಳೆಯರಿಗೆ 3,000 ರೂಪಾಯಿ ಘೋಷಣೆ ಮಾಡಲಾಗಿದೆ. ಹೌದು ಸ್ನೇಹಿತರೆ, ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಬಿಜೆಪಿಯು ಕೂಡ ಗ್ಯಾರಂಟಿಗಳ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದು, ಮಹಿಳೆಯರು, ಯುವಕರು, ಸರ್ಕಾರಿ ನೌಕರರು ಹಾಗೂ ರೈತರಿಗೆ ಸೇರಿದಂತೆ ಹಲವು ದೊಡ್ಡ ದೊಡ್ಡ ಭರವಸೆಗಳನ್ನ ಘೋಷಣೆ ಮಾಡಲಾಗಿದೆ. ಸ್ವತಃ ಕೇಂದ್ರದ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಕೋಲ್ಕತ್ತಾದಲ್ಲಿ ಈ ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ. ಒಟ್ಟು 15 ಪ್ರಮುಖ ಆಶ್ವಾಸನೆಗಳನ್ನ ಜನರ ಮುಂದೆ ಇಟ್ಟಿದ್ದಾರೆ. ಇದರಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಆರ್ಥಿಕ ನೆರವು ಘೋಷಣೆ ಮಾಡಲಾಗಿದೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ರೀತಿಯಲ್ಲಿನೇ ಬಿಜೆಪಿಯು ಕೂಡ ಮಹಿಳೆಯರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಘೋಷಣೆ ಮಾಡಿದ್ದು, ಅಷ್ಟು ಮಾತ್ರವಲ್ಲದೆ ನಿರುದ್ಯೋಗಿ ಯುವಕರಿಗೂ ಕೂಡ ತಿಂಗಳಿಗೆ 3,000 ರೂಪಾಯಿ ಭತ್ಯೆ ಕೊಡುವ ಬಗ್ಗೆ ಅಮಿತ್ ಶಾ ಅವರು ಘೋಷಣೆ ಮಾಡಿದ್ದಾರೆ. ಇನ್ನು ರಾಜ್ಯ ಸರ್ಕಾರಿ ಉದ್ಯೋಗಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ, ಆಯುಷ್ಮಾನ್ ಭಾರತ್ ಮತ್ತೊಮ್ಮೆ ವಿಸ್ತರಣೆ ಮಾಡಿ ಮಹಿಳೆಯರಿಗೆ ಉಚಿತ ಕ್ಯಾನ್ಸರ್ ತಪಾಸಣೆ ಮತ್ತು HPV ಲಸಿಕೆ ನೀಡುವುದಾಗಿ ಅಮಿತ್ ಶಾ ಅವರು ಹೇಳಿದ್ದಾರೆ. ಅಧಿಕಾರಕ್ಕೆ ಬಂದ 45 ದಿನಗಳ ಒಳಗೆ 7ನೇ ವೇತನ ಆಯೋಗ ಜಾರಿ ಮಾಡುವ ಜೊತೆಗೆ ಮುಂದಿನ 5 ವರ್ಷಗಳಲ್ಲಿ 1 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿ ಮತ್ತು ಸ್ವಯಂ ಉದ್ಯೋಗಾವಕಾಶಕ್ಕೂ ಕೂಡ ಅನುಕೂಲ ಮಾಡಿಕೊಡಲಾಗುವುದು ಎಂದು ಬಿಜೆಪಿ ಪ್ರಣಾಳಿಕೆಯಲ್ಲಿ ತಿಳಿಸಿದೆ. ಸ್ನೇಹಿತರೆ, 6 ತಿಂಗಳ ಒಳಗೆ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಮಾಡುವುದು ಮತ್ತು ಅಕ್ರಮ ನುಸುಳುವಿಕೆ ಪತ್ತೆ ಮಾಡಿ ಅಂತವರನ್ನ ಗಡಿಪಾರು ನೀತಿ ಮಾಡುವುದು, ಸಿಂಡಿಕೇಟ್ ಮತ್ತು ಕಟ್ಟಮನಿ ಸಂಸ್ಕೃತಿ ನಿರ್ಮೂಲನೆ ಮಾಡುವುದು, ಕಳೆದ 15 ವರ್ಷಗಳ ಭ್ರಷ್ಟಾಚಾರ ಮತ್ತು ಅಪರಾಧ ಪ್ರಕರಣಗಳ ಮರು ತನಿಖೆ ಮಾಡಿ ನ್ಯಾಯ ಒದಗಿಸಿಕೊಡುವುದು, ಉತ್ತರ ಬಂಗಾಳದಲ್ಲಿ ಹೊಸದಾಗಿ AIIMS, IIT ಮತ್ತು IIM ಸ್ಥಾಪನೆ, ರೈತರು, ಮೀನುಗಾರರಿಗೆ ಮತ್ತು ಹಲವರಿಗೆ ವಿಶೇಷ ಬೆಂಬಲ ಯೋಜನೆ ಘೋಷಣೆ ಮಾಡುವ ಜೊತೆಗೆ ಬಂಗಾಳವನ್ನು ಮೀನು ರಫ್ತು ಹಬ್ಬಾಗಿ ಅಭಿವೃದ್ಧಿ ಮಾಡುವುದಾಗಿ ಅಮಿತ್ ಶಾ ಅವರು ಇಲ್ಲಿ ಭರವಸೆ ಕೊಟ್ಟಿದ್ದಾರೆ. ಬನ್ನಿ ಈಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಇದೀಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ HD ಕುಮಾರಸ್ವಾಮಿ ಅವರು ಮೈಸೂರಲ್ಲಿ ಕಿಡಿಕಾರಿದ್ದಾರೆ.
ಈ ಒಂದು ಹಿಂದೆ ಸೋತಾಗ ದೇವೇಗೌಡರ ಮುಂದೆ ಕಣ್ಣೀರು ಹಾಕಿದ್ದು ಮರೆತು ಬಿಟ್ರಾ ಎಂದು ಸಿದ್ದರಾಮಯ್ಯನವರ ವಿರುದ್ಧ ಹರಿಹಾಯ್ದಿದ್ದಾರೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಸಿದ್ದರಾಮಯ್ಯನವರು ಜೆಡಿಎಸ್ ಪಕ್ಷ 58 ಸೀಟು ಗೆಲ್ಲಲು ನಾನೇ ಕಾರಣ ಎಂಬ ಹೇಳಿಕೆ ಕೊಟ್ಟಿದ್ದು, ಇದೇ ಹೇಳಿಕೆ ಕುರಿತಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜನತಾದಳ 58 ಸೀಟು ಗೆದ್ದಿದ್ದು ನನ್ನಿಂದಲೇ ಎಂದು ಸಿದ್ದರಾಮಯ್ಯನವರು ಪದೇ ಪದೇ ಹೇಳುತ್ತಿರುತ್ತಾರೆ. ಆದರೆ ಅಂದು ಪಕ್ಷ ಗೆಲ್ಲಲು ದೇವೇಗೌಡರು ಮತ್ತು ನನ್ನ ಶ್ರಮವೇ ದೊಡ್ಡದು, ಸಿದ್ದರಾಮಯ್ಯನವರ ಪಾತ್ರ ಕೇವಲ 10% ಮಾತ್ರವಾಗಿತ್ತು ಎಂದು ಕುಮಾರಸ್ವಾಮಿ ಅವರು ತಿರುಗೇಟು ಕೊಟ್ಟಿದ್ದಾರೆ. ಮಾಧ್ಯಮಗಳ ಮುಂದೆ ಎಚ್ ಡಿ ಕುಮಾರಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯನವರ ಹಳೆಯ ರಾಜಕೀಯ ದಿನ ನೆನಪಿಸುವ ಮೂಲಕ ತೀವ್ರವಾಗಿ ವಾಗ್ದಾಳಿ ಮಾಡಿದ್ದಾರೆ. ಹೌದು ಸ್ನೇಹಿತರೆ, 1999ರ ಚುನಾವಣೆ ಸೋಲನ್ನ ಸ್ಮರಿಸಿ ಮಾತನಾಡಿದಂಥ ಕುಮಾರಸ್ವಾಮಿ ಅವರು ಈ ಒಂದು ಹಿಂದೆ ಸಿದ್ದರಾಮಯ್ಯನವರು ಅವರೇ ಪಕ್ಷದ ಅಧ್ಯಕ್ಷರಾಗಿದ್ದರು. ಆಗ ಅವರು ಎಷ್ಟು ಸೀಟು ಗೆದ್ದಿದ್ರು ಗೊತ್ತಾ? ಸೋಲಿನ ನಂತರ ಮಹದೇವಪ್ಪ ಮತ್ತು ಸಿದ್ದರಾಮಯ್ಯ ಇಬ್ಬರು ಬಂದು ಎಚ್ ಡಿ ದೇವೇಗೌಡರ ಮನೆಗೆ ಬಂದು ಕಣ್ಣೀರು ಹಾಕಿದ್ರು. ಅಂದು ಅವರು ಹಾಕಿದ ಕಣ್ಣೀರಿಗೆ ದೇವೇಗೌಡರ ಮುಂದೆ ಬಕೆಟ್ ಇಟ್ಟಿದ್ರೆ ಅದು ತುಂಬಿ ಹೋಗುತ್ತಿತ್ತು. ಇಷ್ಟೆಲ್ಲ ಅನುಭವಿಸಿ ಈಗ ಅಹಂಕಾರದ ಮಾತುಗಳನ್ನು ಆಡ್ತಿದ್ದಾರೆ ಎಂದು ಕುಮಾರಸ್ವಾಮಿ ಅವರು ಲೇವಡಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಧೈರ್ಯ ತುಂಬಿದ್ದೆ ದೇವೇಗೌಡರು. ಯಾಕಂದ್ರೆ ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ. 1999ರಲ್ಲಿ ದೇವೇಗೌಡರು, ನಾನು, ರೇವಣ್ಣ ಸೇರಿದಂತೆ ಎಲ್ಲರೂ ಕೂಡ ಚುನಾವಣೆಯಲ್ಲಿ ಸೋತಿದ್ದೆವು. ಆದರೆ ನಾವ್ಯಾರೂ ಕೂಡ ರಾಜಕೀಯವೇ ಬೇಡ ಎಂದು ಕಣ್ಣೀರು ಹಾಕಿರಲಿಲ್ಲ. ಆದರೆ ಸಿದ್ದರಾಮಯ್ಯನವರು ಮನೆಗೆ ಬಂದು ಕಣ್ಣೀರು ಹಾಕಿದ್ರು. ಆ ಸಮಯದಲ್ಲಿ ದೇವೇಗೌಡರು ಹೆದರಬೇಡಿ, ಮತ್ತೊಂದು ಪಕ್ಷ ಕಟ್ಟೋಣ ನಡೀರಿ, ನಾನಿದ್ದೇನೆ ಎಂಬ ಧೈರ್ಯ ತುಂಬಿದ್ದೆ ದೇವೇಗೌಡರು. ಈ ಹಳೆಯ ವಿಚಾರವನ್ನು ಸಿದ್ದರಾಮಯ್ಯನವರು ಒಮ್ಮೆ ನೆನಪು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಎಂದು ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಇದೇ ನಡುವೆ ಜೆಡಿಎಸ್ ಪಕ್ಷ ಕುಟುಂಬ ರಾಜಕಾರಣ ಮಾಡುತ್ತೆಂದಿರುವ ಸಿದ್ದರಾಮಯ್ಯರ ಹೇಳಿಕೆಗೆ ತಿರುಗೇಟು ಕೊಟ್ಟಂತ ಕುಮಾರಸ್ವಾಮಿ ಅವರು ತಮ್ಮ ಮಗನನ್ನು ರಾಜಕೀಯಕ್ಕೆ ತಂದು ವಸೂಲಿಗೆ ಬಿಟ್ಟಿರು ನಿಮಗೆ ನಮ್ಮ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ. ನಿಮಗೆ ತಾಕತ್ತಿದ್ರೆ ಕಾಂಗ್ರೆಸ್ ಬಿಟ್ಟು ಸ್ವಂತ ಪಕ್ಷ ಕಟ್ಟಿ 5 ಸೀಟು ಗೆದ್ದು ತೋರಿಸಿ ಎಂದು ಕುಮಾರಸ್ವಾಮಿ ಅವರು ಸವಾಲು ಹಾಕಿದ್ದಾರೆ. ಇದೇ ಮಧ್ಯೆ ಸಿದ್ದರಾಮಯ್ಯನವರು ಸಿಎಂ ಆಗಿರುವುದಕ್ಕೆ ಅವರ ಪಕ್ಷದವರಿಗಿನ ಹೊಟ್ಟೆ ಕಿಚ್ಚು ಎಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಎಂ ಆಗಿರುವುದಕ್ಕೆ ನನಗೇನೂ ಹೊಟ್ಟೆ ನೋವಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷದ ಒಳಗಿನವರಿಗೇನೆ ಅವರ ಮೇಲೆ ವಿಪರೀತ ಹೊಟ್ಟೆ ಕಿಚ್ಚಿದೆ. ಸಿದ್ದರಾಮಯ್ಯನವರು ಸಿಎಂ ಆಗಿರುವುದು ಅವರ ಪಕ್ಷದಲ್ಲಿ ಅನೇಕರಿಗೆ ನುಂಗಲಾರದ ತುತ್ತಾಗಿದೆ. ಕೆಲವರು ದಿನ ಬೆಳಗಾದ್ರೆ ಸಮಯ ಯಾವಾಗ ಬರುತ್ತೆ ಎಂದು ಟೈಮ್ ನೋಡಿಕೊಂಡು ಕಾಯ್ತಿದ್ದಾರೆ. ಸಿದ್ದರಾಮಯ್ಯನವರು ಹೈಕಮಾಂಡ್ ಅನ್ನು ಹೆದರಿಸಿಟ್ಟುಕೊಂಡಿದ್ದು, ಆದ್ದರಿಂದಲೇ ಅವರು ಯಾವುದೇ ಕಾರಣಕ್ಕೂ ತಮ್ಮ ಸಿಎಂ ಸ್ಥಾನ ಇನ್ನೊಬ್ಬರಿಗೆ ಬಿಟ್ಟು ಕೊಡೋದಿಲ್ಲ ಎಂದು ಕುಮಾರಸ್ವಾಮಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಬನ್ನೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ನೀವು ಕೂಡ ಚಿನ್ನ ಬೆಳ್ಳಿ ಖರೀದಿ ಮಾಡುವ ಯೋಚನೆ ಹಾಕಿಕೊಂಡಿದ್ರೆ ಇದೊಂದು ಉತ್ತಮ ಸಮಯ. ಹೌದು ಸ್ನೇಹಿತರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿನ ಏರಿಳಿತದ ಮಧ್ಯೆ ಚಿನ್ನ ಪ್ರಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ಹೌದು, ಸದ್ಯಕ್ಕೆ ಚಿನ್ನ ಬೆಳ್ಳಿ ಏರಿಕೆನೂ ಆಗಿಲ್ಲ, ಇಳಿಕೆನೂ ಆಗಿಲ್ಲ, ಸ್ಥಿರತೆ ಕಂಡಿದ್ದು, ಹಾಗಾಗಿ ಚಿನ್ನ ಖರೀದಿ ಮಾಡಲು ಇದೊಂದು ಉತ್ತಮ ಸಮಯ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಹೌದು, ಆರ್ಥಿಕ ತಜ್ಞರ ಪ್ರಕಾರ ಯಾವಾಗೆಲ್ಲ ಚಿನ್ನ ಬೆಳ್ಳಿ ತನ್ನ ಬೆಲೆಯಲ್ಲಿ ಸ್ಥಿರತೆ ಕಾಣುತ್ತೋ ಆ ಸಮಯದಲ್ಲಿ ದೊಡ್ಡ ಮಟ್ಟದ ಏರಿಕೆಯ ಮುನ್ಸೂಚನೆ ಆಗಿರುತ್ತೆ ಎಂಬ ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ಸ್ನೇಹಿತರೆ, ಶೀಘ್ರವೇ ಚಿನ್ನ ಮತ್ತೊಂದು ಬಾರಿ ದೊಡ್ಡ ಮಟ್ಟದ ಏರಿಕೆ ಕಾಣುವ ಸಾಧ್ಯತೆ ಇದೆ. ಹೌದು, ಭಾರತದಲ್ಲಿ ಸಹಜವಾಗಿ ಪ್ರತಿಯೊಬ್ಬರು ಚಿನ್ನದ ಮೇಲೆ ಹೂಡಿಕೆ ಮಾಡಲು ಇಷ್ಟಪಡ್ತಾರೆ. ಈಗ ಶೀಘ್ರದಲ್ಲೇ ಮದುವೆ ಸೀಸನ್ ಜೊತೆಗೆ ಅಕ್ಷಯ ತೃತೀಯವು ಕೂಡ ಬರುತ್ತಿದ್ದು ಹಲವರು ಚಿನ್ನಕ್ಕಾಗಿ ಖರೀದಿ ಮಾಡಲು ಮುಂದಾಗುತ್ತಾರೆ. ಹಾಗಾಗಿ ಮತ್ತೊಮ್ಮೆ ಚಿನ್ನದಲ್ಲಿ ಬೇಡಿಕೆ ಹೆಚ್ಚಾಗಿ ಬೆಲೆ ಏರಿಕೆ ಆಗಬಹುದು ಎಂದು ಹೇಳಲಾಗ್ತಾ ಇದೆ. ಇದೀಗ 24 ಕ್ಯಾರೆಟ್ 1 ಗ್ರಾಂ ಬಂಗಾರದ ಬೆಲೆ 15,147ಕ್ಕೆ ತಲುಪಿದ್ರೆ 22 ಕ್ಯಾರೆಟ್ 1 ಗ್ರಾಂ ಬಂಗಾರ 13,884, 18 ಕ್ಯಾರೆಟ್ 1 ಗ್ರಾಂ ಬಂಗಾರ 11,360 ರೂಪಾಯಿ ಆಗಿದೆ. ಅಂದರೆ ಸ್ನೇಹಿತರೆ, ಇಲ್ಲಿ ನಿನ್ನೆಯ ಬೆಲೆಗೆ ಹೋಲಿಕೆ ಮಾಡಿದರೆ ಪ್ರತಿ ಗ್ರಾಂ ಬಂಗಾರದಲ್ಲಿ ಕೇವಲ 1 ರೂಪಾಯಿ ಮಾತ್ರ ಇಳಿಕೆಯಾಗಿದೆ. ಇದು ಏಪ್ರಿಲ್ 10 ಮತ್ತು 11ರ ಮಾರುಕಟ್ಟೆ ರೇಟ್ ಸ್ನೇಹಿತರೆ. ಈಗ 24 ಕ್ಯಾರೆಟ್ 10 ಗ್ರಾಂ ಬಂಗಾರದ ಬೆಲೆ 1,51,470 ರೂಪಾಯಿ, 22 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ 1,38,840 ರೂಪಾಯಿ, ಅದೇ ರೀತಿ 18 ಕ್ಯಾರೆಟ್ 10 ಗ್ರಾಂ ಬಂಗಾರ 1,13,600 ರೂಪಾಯಿ. ಇನ್ನು ಬೆಳ್ಳಿ ಬೆಲೆ ನೋಡುವುದಾದ್ರೆ ಪ್ರತಿ ಗ್ರಾಂ ಬೆಳ್ಳಿ 250 ರೂಪಾಯಿ ಬಂದಿದೆ. ಅಂದರೆ 10 ಗ್ರಾಮ್ಗೆ 2,500, 100 ಗ್ರಾಮ್ಗೆ 25,000, 1 ಕೆಜಿ ಬೆಳ್ಳಿ 2,50,000 ರೂಪಾಯಿ ಎಂದು ಹೇಳಲಾಗಿದೆ. ಸದ್ಯ ಚಿನ್ನ ಬೆಳ್ಳಿ ಸ್ಥಿರತೆ ಕಂಡಿದ್ದು, ಹಾಗಾಗಿ ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡಲು ಯೋಚಿಸುತ್ತಿದ್ರೆ ಹಂತ ಹಂತವಾಗಿ ಈಗಿನಿಂದಲೇ ಚಿನ್ನ ಖರೀದಿ ಮಾಡುವುದು ಉತ್ತಮ ಎಂದು ಹೇಳಲಾಗಿದೆ. ಮಾಹಿತಿ ಇಷ್ಟವಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.